ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಅನ್ಬೋದು. ತುಂಬ ಜನ ಕಮೆಂಟ್ ಹಾಕಿದ್ರಿ 7th ಮಂತ್ದು ಸ್ಕ್ಯಾನಿಂಗ್ ರಿಪೋರ್ಟ್ ಶೇರ್ ಮಾಡಿ ಅಂತ. ನನಗೆ ಸಾರಿ ಆಗಿರಲಿಲ್ಲ ಸ್ವಲ್ಪ ದಿನ ವಿಡಿಯೋ ಮಾಡೋದಕ್ಕೆ. ನಾವು ಸ್ಕ್ಯಾನಿಂಗ್ ಮಾಡಿಸೇ 1 ವೀಕ್ ಆಗೋಯಿತು. ಸೊ ಇವತ್ತು ನಾನು ವ್ಲಾಗ್ನ ಅಂದರೆ ಅದೊಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಏನಂದರೆ ಲಿರಿಷಾ ಫಸ್ಟು ಸ್ಕೂಲ್ಗೆ ಹೋಗ್ತಿರ್ಲಲ್ವ, ಅವಳು ಮನೇಲಿ ಇರ್ತಿರ್ಲಿಲ್ಲ. ಸೊ ಅವಳು ಸ್ಕೂಲ್ಗೆ ಹೋದ್ಮೇಲೆ ನಾನೇ ಮನೇಲಿ ನಂದೇ ರಾಜ್ಯಭಾರ, ಹಾಗಾಗಿ ವಿಡಿಯೋ ಮಾಡಿಬಿಡ್ತಿದ್ದೆ ಬೇಗ. ಅಲ್ಲೇ ಎಡಿಟಿಂಗ್ ಕೂಡ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈಗ ಅವಳು ಮನೇಲೇ ಇದ್ದಾಳೆ, ದಸರಾ ಹಾಲಿಡೇಸ್ ಇದೆ ಅಲ್ವಾ, ಹಾಗಾಗಿ ಒಂದು ಟೋಡ್ಲರ್ ಅಥವಾ ಒಂದು ಚಿಕ್ಕ ಮಗುನ ಇಟ್ಕೊಂಡು ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡೋದು ಆ್ಯಂಡ್ ಅವಳನ್ನು ನೋಡೋದು. ವಿಡಿಯೋ ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ. ವಿಡಿಯೋ ಮಾಡಿಬಿಡ್ಬೋದು, ಬಟ್ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ವ್ಲಾಗ್ನ ಶೇರ್ ಮಾಡೋದಕ್ಕೆ ಆಗಲಿಲ್ಲ. ಹಾಗೆಯೇ ಫಸ್ಟು ನಾನು 1 ತಿಂಗಳು ಚಾಲೆಂಜ್ ತೊಗೊಂಡಿದ್ದೆ, ಪ್ರತಿದಿನ ವಿಡಿಯೋ ಹಾಕೋಣ 30 ಡೇಸ್ ಅಂತ. ಸೊ ಅವಾಗ ಎಷ್ಟೇ ಕಷ್ಟ ಆದ್ರೂ ಮ್ಯಾನೇಜ್ ಮಾಡ್ಕೊಂಡು ಹಾಕ್ಬಿಡ್ತಿದ್ದೆ. ನೈಟ್ ಆದರೂ ಪರವಾಗಿಲ್ಲ ಎಡಿಟಿಂಗ್ ಮಾಡೋದು ಅಂಥೇಳಿ ಹಾಕ್ಬಿಡ್ತಿದ್ದೆ. ಬಟ್ 1 ತಿಂಗಳು ಚಾಲೆಂಜ್ ಮುಗೀತು. ಹಾಗಾಗಿ ಒಂದಿನ ಬಿಟ್ಟು ನಾನು ವೀಡಿಯೋನ ಹಾಕ್ತಿದ್ದೀನಿ. ಇವತ್ತು ವೀಡಿಯೋ ಹಾಕಿದ್ರೆ ನಾಳೆ ಹಾಕ್ತಿಲ್ಲ, ನಾಳಿದ್ದು ಹಾಕ್ತಿದ್ದೀನಿ ಆ ಥರ. ಆ್ಯಂಡ್ ಇನ್ನೊಂದೇನೆಂದರೆ ಈ ಬಿಗ್ ಬಾಸ್ ಬಂದಮೇಲೆ ಇನ್ನೂ ಸೋಂಬೇರಿ ಆಗಿಬಿಟ್ಟಿದ್ದೀನಿ. ಬಿಗ್ ಬಾಸ್ ನೋಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗೋಗ್ತಿದೆ ಅನಿಸುತ್ತೆ ಒಂದೊಂದು ಸಲ. ಸೊ ಎಲ್ಲ ಮಿಕ್ಸಪ್ ಆಗಿ ನಾನು ವ್ಲಾಗ್ ಹಾಕೋದಕ್ಕೆ ಲೇಟ್ ಆಯಿತು. ಸೊ ಈಗ ನಾನು ರಿಪೋರ್ಟ್ನ ಹಾಗೆ ಶೇರ್ ಮಾಡ್ತೀನಿ. ಹಾಗೆ ನಾನೀಗ ಶೇರ್ ಮಾಡ್ತಿರೋದು 7th ಮಂತ್ದು ಸ್ಕ್ಯಾನಿಂಗ್ ರಿಪೋರ್ಟು. 7 ಮಂತ್ದು ಅಂದರೆ 7 ತಿಂಗಳು ತುಂಬಿದೆ, ಆವಾಗ ನನಗೆ ಸ್ಕ್ಯಾನ್ ಮಾಡಿರೋದು. ಈಗ 8ನೇ ತಿಂಗಳು ರನ್ನಿಂಗ್ ಇದೆ. ಹಾಗೆ ನನಗೆ ಸುಮಾರು ಜನ ಎಷ್ಟು ವೀಕ್ ಆಗಿದೆ ನಿಮಗೆ ಅಂತ ಕೇಳ್ತಿರ್ತೀರ. ನಾನು ಎಲ್ರಿಗೂ ಹೇಳ್ತಾನೆ ಇರ್ತೀನಿ, ಮತ್ತೆ ಅದೇ ಕಾಮೆಂಟ್ ಬರ್ತಾ ಇರುತ್ತೆ. ಎಷ್ಟು ವೀಕ್ ಆಗಿದೆ, ಎಷ್ಟು ಮಂತ್ ಆಗಿದೆ, ಡೆಲಿವರಿ ಡೇಟ್ ಯಾವಾಗ, ಎಲ್ಲನೂ ಕೇಳ್ತಾ ಇರ್ತೀರ. ಸೊ ನನಗೀಗ ಯಾವತ್ತು ಸೆಪ್ಟೆಂಬರ್ 28ನೇ ತಾರೀಕಿಗೆ 7ನೇ ತಿಂಗಳು ತುಂಬಿ 8 ನಡೀತಾ ಇದೆ, 8 ರನ್ನಿಂಗ್ ಇದೆ ಈಗ, ಆಯಿತಾ. ಸೆಪ್ಟೆಂಬರ್ 28ರಿಂದ ಆ್ಯಂಡ್ ನನ್ನ ಡೆಲಿವರಿ ಡೇಟ್ ಬಂದು ಡಿಸೆಂಬರ್ 4ನೇ ತಾರೀಕು. ಹಾಗೆ ನಂದು ಇದನ್ನು ಹೇಳಿಬಿಡ್ತೀನಿ, ಏನು ಎಷ್ಟು ವೀಕ್ಸ್ ಆಗಿದೆ ಅಂತ. ನನಗೆ 31 ವೀಕ್ಸು 6 ಡೇಸ್ ಆಗಿದೆ. ಸೊ ನೋಡ್ಬೋದು ನೀವು. ಇದು ಒಂದು ಪೀರಿಯಡ್ಸ್ ಟ್ರ್ಯಾಕರ್ ಬರುತ್ತಲ್ಲ, ಅದು ಇದು. ಸೊ ಅದರಲ್ಲಿ ನನಗೆ 31 ವೀಕ್ಸು 6 ಡೇಸು. ಆ್ಯಂಡ್ ನನ್ನದು ಸೇಮ್ ಸ್ಕ್ಯಾನಿಂಗ್ ರಿಪೋರ್ಟ್ ಸ್ಕ್ಯಾನ್ ಮಾಡಿಸ್ದಾಗಲೂ ಕೂಡ ಸೇಮ್ ಇರುತ್ತೆ, ಇದು ಅದು ಸೇಮ್ ಇರುತ್ತೆ. ಸೊ ಹಾಗಾಗಿ ನನಗೆ ಎಷ್ಟು ವೀಕ್ಸ್ ಆಗಿದೆ ಅಂತ ನನಗೆ ಗೊತ್ತಿರೋಲ್ಲ ನಿಜವಾಗ್ಲೂ. ಇದನ್ನು ನೋಡ್ಬಿಟ್ಟೆ ನಾನು ನಿಮಗೆ ಕಾಮೆಂಟಲ್ಲಿ ಶೇರ್ ಮಾಡ್ತೀನಿ. ನಾನು ಪೀರಿಯಡ್ಸ್ ಡೇಟ್ ಮರ್ತ್ಬಿಡ್ತೀನಿ ಯಾವಾಗಲೂ, ಅದಕ್ಕೆ ಇದೊಂದು ಟ್ರ್ಯಾಕರ್ನ ಯೂಸ್ ಮಾಡ್ತೀನಿ. ಸೊ ಇಷ್ಟು. ಆ್ಯಂಡ್ ಚೈಲ್ಡ್ ಬರ್ತ್ ಬಂದು 58 ಡೇಸ್ ಲೆಫ್ಟ್ ಇದೆ. ಸೊ ಇನ್ನು 58 ದಿನ ಅಂತ ಇದರ ಪ್ರಕಾರ ಇದೆ. ಈಗ ರಿಪೋರ್ಟ್ಸ್ ಹಾಗೆ ಹೇಳ್ತೀನಿ. ಇದು ಆಮೇಲೆ ಫೋಟೋಗಳೆಲ್ಲ ತೋರಿಸ್ತೀನಿ, ಆಯಿತಾ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನೂ ಅರ್ಥ ಆಗಲ್ಲ, ಬಟ್ ಏನೋ ಒಂಥರ ಖುಷಿ. ಸೊ ನಾವು ಇದನ್ನು ಸ್ಕ್ಯಾನ್ ಮಾಡಿಸಿದ್ದು ಬಂದು ಇಲ್ಲಿ ಡೇಟ್, ಇದನ್ನು ಓಪನ್ ಮಾಡ್ಕೊಂಡ್ಬಿಡ್ತೀನಿ, ಒಂದೊಂದು ಮಿಸ್ ಆಗಿಬಿಡುತ್ತೆ. ಓಕೆ, ನಾನು ಸ್ಕ್ಯಾನ್ ಮಾಡಿಸಿದ್ದು ಸೆಪ್ಟೆಂಬರ್ 30ನೇ ತಾರೀಕು. ಸೊ ಅವತ್ತಿನ ಪ್ರಕಾರ ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮಗೆ ಶೇರ್ ಮಾಡ್ತೀನಿ. ಅವತ್ತು ನನಗೆ 30 ವೀಕ್ಸು 5 ಡೇಸ್ ಆಗಿತ್ತು. ಸೊ ಈ ಡಿ ಸೇಮ್ ಡಿಸೆಂಬರ್ 4ನೇ ತಾರೀಕು ಅಂತಲೇ ಇದೆ. ಆಮೇಲೆ ಏನಂದರೆ ಸ್ಕ್ಯಾನಿಂಗ್ ಹೋದಾಗೆಲ್ಲ ಏನಾದರೂ ಒಂದು ಹೇಳ್ತಾನೆ ಇರ್ತಾರಪ್ಪ. ನನಗಂತೂ ನನ್ನ ಬೇಬಿ ಹೆಲ್ದಿಯಾಗಿ ಚೆನ್ನಾಗಿ ಬಂದುಬಿಟ್ರೆ ಸಾಕು ನನಗೆ ಹೊರಗಡೆ ಅಂತ ಅನಿಸುತ್ತೆ. ಇದು ಮಗುದು ಮೆಜರ್ಮೆಂಟೆಲ್ಲ ಹಾಕಿದ್ದಾರೆ. ಫಸ್ಟು ಡೀಟೇಲಾಗಿ ತೋರಿಸ್ತೀನಿ. BPD, HC, FL, AC ಅಂತ ಕೆಲವೊಂದು ಅದೇ ಮಗುದು ಅಳತೆಗಳು, ಅದೆಲ್ಲ ಬಾಡಿ ಎಷ್ಟುದ್ದ ಇದೆ ಆ ಥರ ಎಲ್ಲ ಅಳತೆಗಳು ಹಾಕಿರ್ತಾರೆ. ಸೊ ನೆಕ್ಸ್ಟ್ ಬಂದು ಈ ಪೇಜಲ್ಲಿ ಏನಿದೆ ಅಂದರೆ ಫೆಟಲ್ ಆ್ಯಕ್ಟಿವಿಟಿ ವಿಜುವಲೈಸ್ಡ್ ಅಂತ ಇದೆ. ಫೆಟಲ್ ಆ್ಯಕ್ಟಿವಿಟಿ ಕಾಣಿಸ್ತಿದೆ ಅಂತ. ಆ್ಯಂಡ್ ನಂಬರ್ ಆಫ್ ಫಿಟಸ್ ಬಂದು ಒಂದು ಮಗು ಇದೆ ಅನ್ನೋ ಥರ ಅದು. ಆ್ಯಂಡ್ FHR ಹಾರ್ಟ್ ಬೀಟ್ ಬಂದು 150 ಇದೆ. ಅದೇ ದಿನ ಹಾಸ್ಪಿಟಲಲ್ಲೇ ಚೆಕ್ ಮಾಡಿದ್ರು, ಅದು 146 ಇತ್ತು. ಸೇಮ್ ಡೇ ಸ್ಕ್ಯಾನಿಂಗ್ ಸೆಂಟ್ರಿಂದ
ಸ್ಕ್ಯಾನ್ ಮಾಡಿಸ್ಕೊಂಡು ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕಲ್ಲ. ಸೊ ಅಲ್ಲಿಗೆ ಹೋದ್ವಿ. ಇಲ್ಲಿ 150 ಇತ್ತು ರಿಪೋರ್ಟಲ್ಲಿ, ಆ್ಯಂಡ್ ಹಾಸ್ಪಿಟಲಲ್ಲಿ ಚೆಕ್ ಮಾಡಿದಾಗ 146 ಹಾಕಿದ್ದಾರೆ. ಆ್ಯಂಡ್ ಫೆಟಲ್ ಮೂಮೆಂಟ್ಸ್ ನಾರ್ಮಲ್ ಇದೆ. ಪ್ರೆಸೆಂಟೇಷನ್ ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ. ಪ್ರೆಸೆಂಟೇಷನ್ ಅಂದರೆ ಮಗು ತಿರುಗಿದೆಯಾ ಹೇಗೆ ಅಂತ. ತಿರುಗಿದೆ ಅಂದರೆ ಸೆಫಾಲಿಕ್ ಅಂತ ಇರುತ್ತೆ, ತಿರುಗಿಲ್ಲ ಅಂದರೆ ಬ್ರೀಚ್ ಅಂತ ಇರುತ್ತೆ. ಆ್ಯಂಡ್ ಲಿರಿಶ್ ಅಂತೂ ಬ್ರೀಚ್ ಪ್ರೆಸೆಂಟೇಷನ್ ಇದ್ದು, ಸೊ ಅವಳು ತಿರುಗೇ ಇರಲಿಲ್ಲ. ಆ್ಯಂಡ್ ಪ್ಲಾಸೆಂಟ ಬಂದು ಪೋಸ್ಟೀರಿಯರ್ ಹೈ ಇದೆ. ಆಮೇಲೆ ಗ್ರೇಡ್ ಬಂದು ಗ್ರಾನಮ್ 1 ಅಂತ ಇದೆ. ಆ್ಯಂಡ್ ಇದೇ ಅಪ್ಪ ನನಗೆ ತಲೆನೋವು ಅನಿಸಿದ್ದು. ಆಮ್ನಿಯೋಟಿಕ್ ಫ್ಲೂಯಿಡು ಅಪ್ಪರ್ ಲಿಮಿಟ್ ಆಫ್ ನಾರ್ಮಲ್ ಅಂತಿದೆ, ಅಂದರೆ ಒಂದು ಲಿಮಿಟ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅಂತೆ. ಎಷ್ಟಿದೆ ನನಗೆ ಅಂದರೆ 21 ಅಂತ ಇದೆ, 21 ಸೆಂಟಿಮೀಟರ್ ಏನೋ ಹೇಳ್ತಾರೆ, ಅಷ್ಟಿದೆ. ನಾರ್ಮಲಾಗಿ 5ರಿಂದ 25ವರೆಗೂ ಆಮ್ನಿಯೋಟಿಕ್ ಫ್ಲೂಯಿಡ್ ಇರಬೇಕಂತೆ. ಬಟ್ ನನಗೆ ಇಲ್ಲಿ 21 ಇದೆ. 25 ದಾಟಿದ್ರೆ 25 ಅಥವಾ 24-25 ಇದ್ದರೆ ಸ್ವಲ್ಪ ಜಾಸ್ತಿನೇ ಮಗು ಸುತ್ತ ನೀರಿದೆ ಅಂತ ಹೇಳ್ತಾರಂತೆ. ಆ್ಯಂಡ್ ಇದು ಸ್ವಲ್ಪ ನಾರ್ಮಲ್, ಪರವಾಗಿಲ್ಲ ಅಂತ ಅಂತಾರೆ. ಬಟ್ ಹುಷಾರಾಗಿರಬೇಕು, ಮತ್ತು ಅಗೇನ್ ತೂಕ ಎತ್ತಂಗಿಲ್ಲ, ಅದು ಬಗ್ಗಂಗಿಲ್ಲ, ಕೆಲಸ ಮಾಡೋಂಗಿಲ್ಲ. ಆ ಥರ ನಾನು ಮಾಮೂಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ತೀನಿ. ಅದರ್ವೈಸ್ ನಾನು ತೂಕ ಎತ್ತದೇ ಇಲ್ಲ, ಯಾವಾಗಲೂ ಎತ್ತಲ್ಲ, ಫಸ್ಟಿಂದನೂ ಎತ್ತಲ್ಲ. ಆ್ಯಂಡ್ ಸ್ವಲ್ಪ ಜ್ಯೂಸ್ ಎಲ್ಲ ನಾನು ಕಮ್ಮಿನೇ ಕುಡಿಯೋದು. ಏನೋ ಗೊತ್ತಿಲ್ಲ, ನಾನು ಲಿರಿಶ್ ಅಂದ್ರಲ್ಲೇ ಜಾಸ್ತಿ ಜ್ಯೂಸ್ ಕುಡಿತಿದ್ದೆ, ಜ್ಯೂಸ್ ಎಲ್ಲ ಮಾಡಿಕೊಂಡು. ಬಟ್ ಈ ಸಲ ನನಗೆ ಜ್ಯೂಸೇ ಹೋಗ್ತಿರ್ಲಿಲ್ಲ. ಅದೇನಪ್ಪ ಇದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಜಾಸ್ತಿ ಇದೆ ಅಂತ ಬಂದಿದೆ. 18ರವರೆಗಿದ್ರೆ ನಾರ್ಮಲ್ ಅಂತೆ, ಪರವಾಗಿಲ್ಲ ಅಂತ. 21 ಅಂದ್ರೂ ಒಂದು ಆ್ಯಾವ್ರೇಜು ಓಕೆ ಅನ್ನೋ ಥರ. 25 ಬಂದುಬಿಟ್ರೆ ಜಾಸ್ತಿ ಇದೆ ಮಗು ಸುತ್ತ ನೀರು ಅಂತ. ಹಾಗಿದ್ರೆ ಮಗುಗೆ ಬೇಗ ಡೆಲಿವರಿ ಆಗೋ ಚಾನ್ಸಸ್ ಇರುತ್ತಂತೆ. ಜೊತೆಗೆ ಮಗು ಫ್ಲೋಟಿಂಗ್ ಆಗ್ತಾ ಇರುತ್ತೆ, ಬೇಗನೆ ನೀರು ಹೊಡ್ಕೊಳ್ಳುತ್ತೆ ಅಂತಾರಲ್ಲ, ಆ ಥರ ಏನೋ ಆಗುತ್ತಂತೆ. ದೇವರೇ ಕಾಪಾಡಪ್ಪ ಅಂದ್ಕೊಂಡು ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಆ್ಯಂಡ್ ಇದು ಮೇನ್ ಕೇಳ್ತಿದ್ರಿ, ಮಗುದು ವೆಯ್ಟ್ ಎಷ್ಟಿದೆ, ತೂಕ ಎಷ್ಟಿದೆ ಅಂತ. ಮಗುದು ವೆಯ್ಟ್ ಬಂದು 1 kg 721 ಗ್ರಾಮ್ ಇದೆ. ಯಾರೋ ಒಂದಿಬ್ಬರು ಕಾಮೆಂಟ್ ಹಾಕಿದ್ರಲ್ಲ, ಸ್ವಲ್ಪ ಮಗು ವೆಯ್ಟು ನಮ್ಮದು ಕಮ್ಮಿ ಇದೆ, ಇಷ್ಟಿದೆ ಅಷ್ಟಿದೆ ಅಂತ. ಸೊ ನನ್ನದು ಬಂದು ಇಷ್ಟಿದೆ. ಗೂಗಲಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಾರ್ಮಲ್ ವೆಯ್ಟ್ ಎಷ್ಟಿರಬೇಕು ಅಂತ. ಆ್ಯಂಡ್ ಸೇಮ್ ಇನ್ನು ಇದೇನೇನೋ ಒಂದಷ್ಟು ಕೊಟ್ಟಿದ್ದಾರೆ, ಡಾಪ್ಲರ್ದು ಅದೆಲ್ಲನೂ ಕೊಟ್ಟಿದ್ದಾರೆ ಎಷ್ಟೆಷ್ಟಿದೆ ಅಂತ. ಸೊ ಅದನ್ನು ಬಿಟ್ಟರೆ ಇನ್ನು ಮಗು ಹಾರ್ಟಲ್ಲಿ ಎಕ್ಸ್ಟ್ರಾ ರಕ್ತನಾಳ ಇದೆ ಅಂದಿದ್ರಲ್ಲ, ಅದು ಸೇಮ್ ಇದೆ. ಅದು ಬಿಟ್ಟರೆ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ, ಇನ್ನೆಲ್ಲ ನಾರ್ಮಲ್ ಇದೆ. ಆ್ಯಂಡ್ ಇನ್ನೊಂದು ಏನಂದರೆ, ದ ಪ್ಲಾಸೆಂಟಾ ಈಸ್ ಆನ್ ದ ಪೋಸ್ಟೀರಿಯರ್ ವಾಲ್ ಆ್ಯಂಡ್ ಈಸ್ ನಾಟ್ ಲೋ ಲೈಯಿಂಗ್ ಅಂತ ಇದೆ. 5 ಸೆಂಟಿಮೀಟರ್ ಮೇಲ್ಗಡೆ ಇದೆ ಅಂತೇನೋ ಹಾಕಿದ್ದಾರೆ, ಅಂದರೆ ಇಂಟರ್ನಲ್ OS ಇಂದ ಬಂದು. ಸೊ ಏನಂದರೆ ಪ್ಲಾಸೆಂಟಾ ಲೋ ಲೈಯಿಂಗ್ ಇಲ್ಲ, ಸ್ವಲ್ಪ ಮೇಲಿದೆ ಅಂತೇನೋ ಹಾಕಿದ್ದಾರಪ್ಪ. ಅದು ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಸ್ಕ್ಯಾನ್ ಮಾಡಬೇಕಾದ್ರೇ ಮಮತಾ ಮೇಡಮ್ ಏನು ತೊಂದರೆ ಇಲ್ಲ ಅದು ಅಂತ ಹೇಳಿದ್ರು. ಇದಿಷ್ಟು ಸ್ಕ್ಯಾನ್ ರಿಪೋರ್ಟು. ಹಾಗೆ ಪಕ್ಕದಲ್ಲಿ ಮತ್ತೆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಹಾಗೆ ಗೂಗಲಲ್ಲಿ ಚೆಕ್ ಮಾಡಿದೆ, 32 ವೀಕ್ಸ್ ಪ್ರೆಗ್ನೆನ್ಸಿನಲ್ಲಿ ಬೇಬಿ ವೆಯ್ಟ್ ಎಷ್ಟಿರಬೇಕಂತ. ಸೊ 1.6 kg ಇದೆ. ಅಲ್ಲಿಗೆ 1 kg 600 ಗ್ರಾಮ್ ಇದ್ದರೆ ನಾರ್ಮಲ್ ಅಂತಲೇ ಕಾಮೆಂಟ್ ಹಾಕಿದವ್ರದ್ದು ಅಷ್ಟೇ ಇದೆ ಅನಿಸುತ್ತೆ. ಏನು ತೊಂದರೆ ಇಲ್ಲ, 7th ಮಂತ್ಗೆ ಅಷ್ಟಿದ್ರೆ ಓಕೆ. ಆ್ಯಂಡ್ 1.5 kg 1400 ಗ್ರಾಮ್ ಅಷ್ಟಿದ್ರೂ ಏನು ತೊಂದರೆ ಇರಲ್ಲ. ಯಾಕಂದರೆ ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ಕೆ ಬೆಳೆದ್ರೂ ಅಲ್ಲಿಂದ ಆಚೆಗೆ ಬೇಗನೆ ಗ್ರೋತ್ ಆಗುತ್ತೆ, ತೊಂದರೆ ಇಲ್ಲ. ನಂದು 1 kg 700 ಗ್ರಾಮ್ ಇದೆ ಬೇಬಿ ಆಲ್ರೆಡಿ. ಆ್ಯಂಡ್ ಅವರು ಹೇಳಿದ್ರು ಗ್ರೋತದ್ದೇನು ತೊಂದರೆ ಇಲ್ಲ, ಗ್ರೋತಿಂಗ್ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಟೆನ್ಷನ್ ತೊಗೋಬೇಡಿ, ಚೆನ್ನಾಗಿ ಒಳ್ಳೆ ಫುಡ್ ತೊಗೊಳ್ಳಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ಹೆಚ್ಚಾಗಿ ತೊಗೊಳ್ಳಿ, ತರಕಾರಿ ಇದೆಲ್ಲ ಫ್ರೂಟ್ಸ್ ಅದೆಲ್ಲ ತೊಗೊಂಡ್ರೆ ಬೇಬಿ ಗ್ರೋತ್ ಎಲ್ಲ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಈಗ ಹಾಗೆಯೇ ಸ್ಕ್ಯಾನ್ ರಿಪೋರ್ಟ್ನ ಶೇರ್ ಮಾಡ್ತೀನಿ ನೋಡಿ. ಇದು ಬೇಬಿ ಕಾಣಿಸ್ತಿದ್ಯಾ, ಏನು ಅಷ್ಟೊಂದು ಕ್ಲಿಯರಾಗಿ ಕಾಣಿಸಲ್ಲ, ಬಟ್ ಓಕೆ. ಇದು ಬಂದು ನಮ್ಮದು ಪೀರಿಯಡ್ ಡೇಟು. ಆ್ಯಂಡ್ ಇದು 30 ವೀಕ್ಸ್ 5 ಡೇಸ್ ಆಗಿತ್ತು, EDD ಡೆಲಿವರಿ ಡೇಟು. ಆ್ಯಂಡ್ ನಾವು ಸ್ಕ್ಯಾನ್ ಮಾಡಿಸಿದ್ದು ಬಂದು 30th ಸೆಪ್ಟೆಂಬರು. ಆ್ಯಂಡ್ ಅಲ್ಲೇ ಮಾಡಿಸಿರೋದ್ರಿಂದ ಎಲ್ಲ ಡೀಟೇಲ್ಸನ್ನು ಒಟ್ಟಿಗೆ ಹಾಕ್ತಾರೆ ಎಷ್ಟೆಷ್ಟಿದೆ ಅಂತ. ಇದು 12 ವೀಕ್ಸಲ್ಲಿ, 20 ವೀಕ್ಸಲ್ಲಿ, 30 ವೀಕ್ಸಲ್ಲಿ ಸ್ಕ್ಯಾನ್ ಮಾಡಿಸಿರೋದು ಅನ್ನೋ ಥರ. ಆ್ಯಂಡ್ ಇದು ಮಗುದು ಅಳತೆಗಳು, ಹೆಡ್ಡು, ಅಬ್ಡಾಮಿನಲ್ಲು ಇದೆಲ್ಲ ಎಷ್ಟೆಷ್ಟಿದೆ ಅಂತ ಒಂದಷ್ಟು ವೆಯ್ಟ್ಗಳನ್ನ ಹಾಕಿದ್ದಾರೆ.
ಆ್ಯಂಡ್ ಇದು ನೆಕ್ಸ್ಟ್ ಪೇಜಲ್ಲಿ ಸೇಮ್ ಎಷ್ಟೆಷ್ಟು ಇರಬೇಕು ಎಲ್ಲ ನಾರ್ಮಲ್ ಇದೆಯಾ ಅಂತೆಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ನಂಬರ್ ಆಫ್ ಫಿಟಸ್ 1 ಫೆಟಲ್ ಇದು ಹಾರ್ಟ್ ಆ್ಯಕ್ಟಿವಿಟಿ ಕಾಣಿಸ್ತಿದೆಯಾ ಅಂತ ಪ್ರೆಸೆಂಟೇಷನ್, ಆಮೇಲೆ ಹಾರ್ಟ್ ಬೀಟ್, ಫೆಟಲ್ ಮೂಮೆಂಟ್ಸು ಮತ್ತು ಪ್ಲಾಸೆಂಟಾ, ಜೊತೆಗೆ ಇದು ಎಷ್ಟು ಗ್ರಾಮ್ ಇದೆ ಅಂತ 1 kg 721 ಗ್ರಾಮ್ ಇದ್ದೇ. ಆಮ್ನಿಯೋಟಿಕ್ ಫ್ಲೂಯಿಡ್ 21 ಆಗಿಬಿಟ್ಟಿದೆ. ನೋಡೋಣ ಹೇಗಾಗುತ್ತೆ. ಆ್ಯಂಡ್ ಇದು ಕಾಮೆಂಟ್ಸ್ ಕೊನೆಯಲ್ಲಿ ಏನಿದೆ ಅನ್ನೋ ಥರ 1-2 ಲೈನ್ ಹಾಕ್ತಾರಲ್ಲ, ಕನ್ಕ್ಲೂಷನ್ ಅನ್ನೋ ಥರ. ಆ್ಯಂಡ್ ಇದು ಸಿಂಗಲ್ ವಿಸಿಬಲ್ ಜೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ, ಎಷ್ಟು ವೀಕ್ ಆಗಿದೆ ಅಂತ 30 to 31 ವೀಕ್ಸ್ ಅಂತ ಇದೆ ಸೆಫಾಲಿಕ್ ಪ್ರೆಸೆಂಟೇಷನು. ಆ್ಯಂಡ್ ಇದು ಮೇನ್ ಇಂಪಾರ್ಟೆಂಟು, ಅದು ಎಕ್ಸ್ಟ್ರಾ ವೆಸಲ್ ಇದೆ ಅಂತ ಹೇಳಿದಾರಲ್ಲ ಅದು ಇದೆ ಅನ್ನೋ ಥರ ಹಾಕಿದ್ದಾರೆ. ಆ್ಯಂಡ್ ಸೇಮ್ ಮತ್ತೆ ಹಾಕಿರ್ತಾರೆ ಎಲ್ಲ ಏನೇನು ಮೇನ್ ಏನೇನಿದೆ ಅದೆಲ್ಲ ಹಾಕಿರ್ತಾರೆ. ಅಂದಿದೆ ಲೋ ಲೈಯಿಂಗ್ ಇಲ್ಲ, ಬಟ್ ಸ್ವಲ್ಪ ಮೇಲಿದೆ ಅನ್ನೋ ಥರ ಏನೋ ಹಾಕಿದ್ದಾರೆ. ಆ್ಯಂಡ್ ಇದು ನೋಡಿ, ನಂದು ಹಿಮೋಗ್ಲೋಬಿನ್ ಬಂದು 11.2 ಇದೆ. ಯಾವತ್ತು ಗೊತ್ತಾ? 23ನೇ ತಾರೀಕು 7ನೇ ತಿಂಗಳು. ಸೊ ನೋಡಿದ್ರಾ 11.2. ನಾನು ಅಂದ್ಕೊಂಡೆ 10 ಆಗಿಬಿಡುತ್ತೆ, 10 ಸಮಥಿಂಗ್ ಬರುತ್ತೆ ಅಂತ, ಬಟ್ 11.9 ಆಗಿಬಿಟ್ಟಿದೆ. ಅಲ್ಲಿಗೆ ಬ್ಲಡ್ಡು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಅಂತ ಸಮಾಧಾನ ಆಯಿತು. ಯಾಕಂದರೆ ಈ ತಿಂಗಳು 10 ಆಗಿಬಿಟ್ರೆ ನೆಕ್ಸ್ಟ್ ತಿಂಗಳು 9 ಆಗಿಬಿಟ್ರೆ ಹೇಗೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಬಟ್ ಅದು ಜಾಸ್ತಿ ಆಗಿದೆ. ಗೌರ್ಮೆಂಟ್ ಆಸ್ಪತ್ರೆದು ಮಾತ್ರ ಇಷ್ಟೊಂದು ವರ್ಕ್ ಮಾಡ್ತಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ನಮ್ಮದು ಫುಡ್ ರೂಟೀನ್ ಕೂಡ ಇರುತ್ತಲ್ಲ, ಸೊ ಬ್ಲಡ್ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕಂದರೆ ಹೋದ ಸಲ ಲಿರಿಷನ್ ಪ್ರೆಗ್ನೆನ್ಸಿಲಿ ಕೈಗೆಲ್ಲ ಓರೋಫೋರೆಲ್ಲ ಹಾಕಿ ಚುಚ್ಚಿ, ಅಂದರೆ ಬ್ಲಡ್ದು ಟ್ಯೂಬ್ಗಳು ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ರು. ನನಗೆ ಬ್ಲಡ್ ಹಾಕಿರಲಿಲ್ಲ, ಬ್ಲಡ್ದೇನೋ ಟ್ಯೂಬ್ನ ಏನದು ಡ್ರಿಪ್ಸ್ಗೆ ಇಂಜೆಕ್ಟ್ ಏನೋ ಮಾಡಿ ಅದನ್ನು ನಾನು ಡ್ರಿಪ್ಸ್ ಹಾಕಿದ್ರು. 3 ಸಲ ಚುಚ್ಚಿಸ್ಕೊಂಡು ಸಾಕಾಗಿತ್ತು ಡೆಲಿವರಿ ಹತ್ತಿರ ಬಂದಂಗೆ. ಆಮೇಲೆ ಅವಾಗೊಂದು ಸಲ 3 ಸಲ ಹಾಕಿದ್ರು ಕೈಗೆಲ್ಲ ಚುಚ್ಚಿ. ಅದಾದಮೇಲೆ ಮತ್ತೆ ಡೆಲಿವರಿ ಆದಮೇಲೆ ಡ್ರಿಪ್ಸ್ ಎಲ್ಲ ಹಾಕ್ತಾರಲ್ಲ, ನನಗೆ ಚುಚ್ಚಿಸ್ಕೊಂಡು ಸಾಕಾಗಿಬಿಟ್ಟಿತ್ತು. ಆ್ಯಂಡ್ ಇವಾಗ ಸದ್ಯಕ್ಕೆ ಬ್ಲಡ್ದೇನು ತೊಂದರೆ ಇಲ್ಲ. ನೋಡೋಣ ಹೆಂಗಾಗುತ್ತೆ ಅಲ್ಲಿವರೆಗೂ ಅಂತ. ಯಾಕಂದರೆ ನಾನು 11.2 ಇತ್ತಲ್ಲ, ನೆಕ್ಸ್ಟ್ ಹೋಗೋಷ್ಟರಲ್ಲಿ ಬಿಡು 10 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ನೆಕ್ಸ್ಟ್ ತಿಂಗಳು ಡೆಲಿವರಿ ಅಷ್ಟರಲ್ಲಿ 8.5 ಆಗಿಬಿಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಥ್ಯಾಂಕ್ ಗಾಡ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಪ್ರತಿ ಸಲ ಸ್ಕ್ಯಾನಿಂಗ್ ಹೋದಾಗ್ಲೂ ಏನಾದರೂ ಒಂದು ಬರ್ತಾನೆ ಇದೆ. ಮೊದಲೆಲ್ಲ ಏನದು ಎಮರೇಜ್ ಇದೆ ಅದು ಇದು ಅಂತ ಬಂತು, ಹೆಮಟೋಮಾ ಅಂತ. ಅದಾದಮೇಲೆ ರೆಸ್ಟಲ್ಲಿ ಇರಬೇಕು ಅಂದರು. ನೆಕ್ಸ್ಟ್ ಹೋದಾಗ ಎಕ್ಸ್ಟ್ರಾ ವ್ಯಾಸಲ್ ಇದೆ, ರಕ್ತನಾಳ ಜಾಸ್ತಿ ಇದೆ ಅಂದರು. ಈಗ ನೋಡಿದ್ರೆ ನೀರು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ನನಗೆ ಫಸ್ಟು ಸ್ಕ್ಯಾನಿಂಗ್ ಹೋಗೋದಕ್ಕೆ ಖುಷಿ ಆಗ್ತಿತ್ತು, ಮಗುನ ತೋರಿಸ್ತಾರಲ್ಲ ನೋಡ್ಕೊಂಬರ್ಬೋದು ಅಂತ. ಈಗ ಸ್ಕ್ಯಾನಿಂಗ್ ಹೋಗೋದಕ್ಕೇ ಭಯ ಆಗುತ್ತೆ, ನೆಕ್ಸ್ಟ್ ಏನು ಹೇಳ್ತಾರೋ ಅನ್ನೋ ಥರ. ಆ್ಯಂಡ್ ನೋಡೋಣ, ಎಲ್ಲ ಒಳ್ಳೆಯದಾದರೆ ಸಾಕಪ್ಪ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ಸಾರಿ ಲೇಟಾಗಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದಕ್ಕೆ. ಈಗ ನಿಮಗೆ ನೋಡಿ ಖುಷಿಯಾಗಿರುತ್ತೆ ನನ್ನ ವೀಡಿಯೋಸ್ ಅಂತ ಅಂದ್ಕೊಳ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್.